ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಬಾಯರೀಸ್ ಕನ್ನಡ ಇನ್ಫೋ ಚಾನಲ್ಗೆ ಸ್ವಾಗತ. PUC ಆದ ನಂತರ ನೀವು ಜಾಬ್ ಮಾಡಬೇಕಂದ್ರೆ ನೀವು ಕಂಪ್ಯೂಟರ್ ಕೋರ್ಸನ್ನು ಕಲೀಲೇಬೇಕಾಗತ್ತೆ. ಈಗ ಎಲ್ಲೇ ಹೋದರೂ ಎಲ್ಲ ಕಡೆ ಕಂಪ್ಯೂಟರ್ ಇದ್ದೇ ಇರುತ್ತೆ. ಹಾಸ್ಪಿಟಲು, ಮಾಲು, ಶೋರೂಮ್ಸ್, ಮಾರ್ಕೆಟ್, ಸೊ ಹೀಗೆ ಎಲ್ಲ ಕಡೆ ಸಹ ಕಂಪ್ಯೂಟರು ಇದ್ದೇ ಇರುತ್ತೆ. ಬಿಲ್ಲಿಂಗ್ ಎಲ್ಲ ಅದರಲ್ಲೇ ಮಾಡ್ತಾರೆ. ಎಲ್ಲರೂ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಫಸ್ಟ್ 6 ಮಂತ್ಸು ಫಂಡಮೆಂಟಲ್ಸನ್ನು ಕಲಿಬೇಕಾಗುತ್ತೆ. MS ಎಕ್ಸೆಲ್ಲು, MS ವರ್ಡು, ಪವರ್ ಪಾಯಿಂಟು, ಹಾಗೆ ಇಂಟರ್ನೆಟ್ಟನ್ನೆಲ್ಲ ಕಲಿತ್ರೆ ಬಿಲ್ಲಿಂಗು, ಹಾಗೆ ಟೈಪಿಂಗು ಮತ್ತು ಸ್ಯಾಲರಿ ಸ್ಲಿಪ್ಪು, ಕ್ಯಾಲ್ಕುಲೇಷನ್ಸು ಇವನ್ನೆಲ್ಲ ಮಾಡ್ಬೋದು. ಹಾಗೆ ಕನ್ನಡ ಟೈಪಿಂಗನ್ನು ಕಲಿತ್ರೆ ಎಷ್ಟೋ ಕಡೆ ಕನ್ನಡದಲ್ಲೂ ಮಾಡುವಂಥ ಜಾಬ್ಗಳು ಸಿಕ್ಕುತ್ತೆ. ಅಲ್ಲದೆ ನಾವು ಸ್ವಂತ ನಮ್ಮದೇ ಆದ ಕಂಪ್ಯೂಟರ್ ಸೆಂಟರ್ ಅಥವಾ ಟೈಪಿಂಗ್ ಆ್ಯಂಡ್ ಪ್ರಿಂಟಿಂಗ್ ಸೆಂಟ್ರನ್ನ ಮಾಡ್ಬೋದು. ಇಂಟರ್ನೆಟ್ಟನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ್ರೆ ನಮ್ಮದೇ ಸೈಬರ್ ಸೆಂಟರ್ ಸಹ ಓಪನ್ ಮಾಡಿ ಬಿಸ್ನೆಸ್ಸನ್ನು ಮಾಡ್ಬೋದು. ಕಂಪ್ಯೂಟರ್ ಹಾರ್ಡ್ವೇರ್ ಕೋರ್ಸನ್ನು ಕಲಿತ್ರೆ ಕಂಪ್ಯೂಟರ್ ರಿಪೇರಿಂಗು, ಪಾರ್ಟ್ಸ್ ಅಸೆಂಬಲ್ ಮಾಡಿ ಕಂಪ್ಯೂಟರ್ನ ರೆಡಿ ಮಾಡಿ ಕೊಡ್ಬೋದು. ಹಾಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟ್ರನ್ನ ಮಾಡ್ಕೊಳ್ಬೋದು. ಇನ್ನು ಸರ್ಟಿಫಿಕೇಟ್ ಅಥವಾ ಪ್ರೊಫೆಷನಲ್ ಕೋರ್ಸ್ ಅಂದರೆ ದೊಡ್ಡ ಕಂಪನಿಗಳಲ್ಲಿ ಯಾವ್ದಾದ್ರು ಜಾಬ್ ಸಿಗುತ್ತೆ. ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್, ಸೈಬರ್ ಸೆಕ್ಯುರಿಟಿ, ಟ್ಯಾಲಿ, ಆಟೋಕ್ಯಾಡ್, ಫೋಟೋಶಾಪ್, DTP ಇಂತಹ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಬೇಕಾದರೂ ಕಲಿಬಹುದು. ಹಾಗೆಯೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿಬೋದು. ಪೈಥಾನ್, ಜಾವಾ, C ಲ್ಯಾಂಗ್ವೇಜ್, HTML, MATLAB ಇಂಥದ್ದೆಲ್ಲ ಇದೆ. ಸೊ ಇದನ್ನೆಲ್ಲ ಕಲಿತ್ರೆ ಒಳ್ಳೆಯ ಆಪರ್ಚುನಿಟೀಸು ಸಿಕ್ಕುತ್ತೆ. ಇದರ ಜೊತೆಗೆ AI ಕೋರ್ಸ್ ಇದನ್ನು ಕಲಿತ್ರೆ ತುಂಬ ಒಳ್ಳೆಯದು. ಇದರಲ್ಲೂ ಸಹ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಓಕೆ, ಥ್ಯಾಂಕ್ ಯು.